ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. 14ನೇ ತಾರೀಕು ಮಾರ್ಚ್ ಅಂದು ಕದರಿ ಹುಣ್ಣಿಮೆ ಪ್ರಯುಕ್ತ ಈ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿರೋ ಕದರಿಪುರದಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ತೇರಾಗಿತ್ತು, ಅಂದರೆ ಜಾತ್ರೆ ನಡೆದಿತ್ತು. ಅದರದ್ದೊಂದು ವಿಡಿಯೋ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಂದರೆ ಕಂಬದ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರ ಕೃಪೆ ಕಟಾಕ್ಷಕ್ಕೆ ಎಲ್ಲರೂ ಪಾತ್ರರಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ವಿಡಿಯೋ ನೋಡೋಣ. ನೋಡಿ, ಇದು ಮುಳಬಾಗಿಲು ತಾಲೂಕು, ಹಾಗೆ ಶ್ರೀನಿವಾಸಪುರಕ್ಕೆ ಹೋಗೋ ರೋಡಲ್ಲಿ ಕದರಿಪುರ ಅನ್ನೋದು ಒಂದು ಊರಾಗಿರುತ್ತೆ. ಅಲ್ಲಿ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ದೇವಾಲಯ ಇದಾಗಿರುತ್ತೆ ಕಣ್ರಿ. ಅಲ್ಲಿ ಮೊನ್ನೆ ಕದರಿ ಹುಣ್ಣಿಮೆಯ ಪ್ರಯುಕ್ತ ವರ್ಷನೂ ತೇರಾಗುತ್ತೆ. ಆದರೂ ನೋಡಿ ಒಂದು ವಿಡಿಯೋ, ದಯವಿಟ್ಟು ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಗೆ ಇಷ್ಟ ಆಗಿರೋ ಈ ವಿಡಿಯೋನ ಇನ್ನೊಬ್ರಿಗೆ ಶೇರ್ ಮಾಡಿ, ಅವ್ರಿಗೂ ದೇವ್ರ ಕೃಪೆ ಕಟಾಕ್ಷ ಸಿಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ದೇವಸ್ಥಾನದ ತೇರು ಕಣ್ರಿ ತುಂಬ ಚೆನ್ನಾಗಿ ನಡೆದಿತ್ತು. ನಮ್ಮ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹ ಸ್ವಾಮಿ ಹಾಗೂ ನಮ್ಮ ತಾಯಿ ಲಕ್ಷ್ಮೀದೇವಿ ಸಹ ತೇರೊಳಗಡೆ ಅಂದರೆ ಕೂತಿದ್ದಾರೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ದೇವರನ್ನ ನೋಡೋಕ್ಕೆ 2 ಕಣ್ಣಲ್ಲ 4 ಕಣ್ಣೇ ಬೇಕು ಅನ್ನಿಸ್ತಾಯಿತ್ತು. ಅಷ್ಟೊಂದು ತುಂಬ ಸುಂದರವಾಗಿ ನಮ್ಮಪ್ಪ ಕಂಗೊಳಿಸ್ತಾ ಇದ್ನು ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಲ್ವ, ನೋಡಿ ದೇವ್ರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ನೋಡಿ. ಹತ್ತಿರದಿಂದ ತಿಳಿಸ್ತಾ ಇದ್ದೀನಿ ನಿಮಗಂತೂ ಈ ವಿಡಿಯೋ ಮುಖಾಂತರ. ಇದ್ರ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ ಅಲ್ವೇನ್ರಿ. ನೋಡಿ, ಇದು ಎಂಟ್ರೆನ್ಸ್ ಆಗಿರುತ್ತೆ, ಒಳಗಡೆಗೆ ಹೋಗೋ ಎಂಟ್ರೆನ್ಸು ಆಗಿರುತ್ತೆ. ಶ್ರೀ ಕಂಬದ ನರಸಿಂಹ ಸ್ವಾಮಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇದಾಗಿರುತ್ತೆ. ಈ ದೇವಸ್ಥಾನದ ಉಪಯೋಗಗಳೇ ಆಗಲಿ ವೈಶಿಷ್ಟ್ಯತೆ ಆಗಲಿ ಒಂದಲ್ಲ ಎರಡಲ್ಲ, ತುಂಬ ಸತ್ಯವಾದ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಖಂಡಿತವಾಗ್ಲೂ ತುಂಬಾ ಜನ ಸೇರಿದ್ರು. ಜಾತ್ರೆ ಅಲ್ವಾ, ಯಾಕೆ ಸೇರಿರಲ್ಲ. ಅದರಲ್ಲೂ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರ ಕೃಪೆ ಅಂತೂ ತುಂಬಾ ಅಪಾರ ಅಂತಲೇ ಹೇಳ್ಬೋದು. ಹಾಗೆ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ, ಮೊದಲಿಗೆ ಈ ಗರ್ಭಗುಡಿ ಅಷ್ಟೇ ಇತ್ತು ಈ ದೇವಸ್ಥಾನ. ಮತ್ತೆ ಇಷ್ಟೆಲ್ಲ ದೊಡ್ಡದಾಗಿ ಆಗಿದೆ ಅಂತ ಅಂದರೆ ಅದೆಲ್ಲ ಆ ತಂದೆ ಶ್ರೀ ಕಂಬದ ನರಸಿಂಹಸ್ವಾಮಿ ಕೃಪೆನೇ ಆಗಿರುತ್ತೆ ಅಲ್ವಾ. ಮತ್ತು ನೋಡಿ, ಎಷ್ಟು ಜಾತ್ರೆ ಸಮಯನೇ ಅಲ್ಲ, ಪ್ರತಿ ಮಂಗಳವಾರನೂ ವಿಶೇಷ ಪೂಜೆ ಅಲಂಕಾರ ಇರುತ್ತೆ. ಹಾಗೆ ಅಲ್ಲೇ ಇರುವಂತಹ ನಮ್ಮ ವಾಸುಕಿ ದೇವರು ಇವರಾಗಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮ ವಾಸುಕಿ ದೇವ್ರಿಗಂತೂ. ದಯವಿಟ್ಟು ಎಲ್ಲರೂ ಒಂದ್ಸರಿ ನಮಸ್ಕಾರ ಮಾಡಿಕೊಂಡು ದೇವ್ರ ಕೃಪೆಗೆ ಪಾತ್ರರಾಗಿ. ಹಾಗೆ ನೋಡಿ ಎಷ್ಟು ಜನ ಸೇರಿದ್ರು ಅಂತ ನೀವೇ ನೋಡಿ. ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ತುಂಬ ಮಧ್ಯಾಹ್ನ ಒಂದು 3 ಗಂಟೆ ಸಮಯ ಆಗಿತ್ತು. ಆಗಲೇ ತೇರು ಕೂಡ ಎಳೆದು ತುಂಬ ಹೊತ್ತೇ ಆಗಿತ್ತು ಅಂತ ಹೇಳ್ಬೋದು. ಆದರೂ ಸಹಿತ ಇಷ್ಟೊಂದು ಜನ ಇದ್ದಾರೆ ಅಂದರೆ ನೋಡಿ. ಹಾಗೆ ಇಲ್ಲಿ ನೋಡಿ, ಕಲ್ಯಾಣಿ ನಿವೃತ್ತ ಮಾಡಬೇಕು ಅಂತಿದ್ದಾರೆ. ಅದರ ಅಂದಾಜು 1 ಕೋಟಿ ರೂಪಾಯಿ ಅಂತೆ. ಯಾರಾನ ದಾನಿಗಳಿದ್ದರೆ ನೋಡಿ ಈ ನಂಬರ್ಗೆ ಸೆಂಡ್ ಮಾಡ್ಬೋದು. ನಿಮ್ಮ ದೇವರ ಕೃಪೆಗೆ ಪಾತ್ರರಾಗೋಕ್ಕೆ ಇದೊಂದು ಸಣ್ಣ ಅನುಕೂಲ ಅಂತ ಹೇಳ್ಬೋದು ಕಣ್ರಿ. ಹಾಗೆ ನೋಡ್ತಾ ಇದ್ದೀರಲ್ವ, ನಮ್ಮ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ ದೇವರ ಪಕ್ಕದಲ್ಲಿರುವ ಸಣ್ಣ ದೇವರು ಇವರಾಗಿರ್ತಾರೆ. ಹಾಗೆ ನೋಡಿ, ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಹತ್ತಿರದಿಂದ ನಮ್ಮ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವ್ರನ್ನ ನಿಮಗೆಲ್ರಿಗೂ ತೋರಿಸ್ತಾ ಇದ್ದೀನಿ. ಹಾಗೆ ಮಂಗಳಾರತಿ ಸಹ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಅಪ್ಪ, ಕಣ್ಣುಗಳು 2 ಸಾಲದು ಅಂತ ಹೇಳ್ಬೋದು. ದಯವಿಟ್ಟು ನನಗಂತೂ ತುಂಬಾ ಮನಸ್ಸು ತುಂಬಿ ಬಂತು, ಹಾಗೆ ಕಣ್ಣು ತುಂಬಿ ಬಂತು ಅಂತಲೇ ಹೇಳ್ಬೋದು ಕಣ್ರೆ. ಅಷ್ಟೊಂದು ಚೆನ್ನಾಗಿ ಅಲಂಕೃತವಾಗಿತ್ತು ಆ ನಮ್ಮಪ್ಪ ನರಸಿಂಹಸ್ವಾಮಿ ದೇವರು ಅಂದರೆ ಸುಮ್ಮನೆನಾ.
ಅಷ್ಟೊಂದು ಶಕ್ತಿಯುತ ಅಪ್ಪ ನರಸಿಂಹಸ್ವಾಮಿ ಅಂತಲೇ ಹೇಳ್ಬೋದು. ಅದರಲ್ಲಿ ಈ ಕದ್ರಿಪುರದಲ್ಲಿರೋ ಈ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತೂ ತುಂಬಾ ಅಪಾರ. ಹಾಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಬಾಗಿಲಿಗೆ ಹಾಕಿರೋ ಕವಚ, ಅದು ನಮ್ಮ ಯಜಮಾನ್ರು ಮಾಡಿರೋದೇ ಬಾಗಿಲು ಕವಚ. ಮೊದಲಿಗೆ ಇಷ್ಟೇ ಗರ್ಭಗುಡಿ ಇದ್ದಿದ್ದು, ಇದು ಈ ತೋರಿಸಿದ್ನಲ್ಲ ನಾನು, ಇದೆಲ್ಲ ಆಮೇಲೆ ನಿವೃತ್ತ ಆಗಿರೋದು. ಅದಕ್ಕೆ ಕಾರಣವೂ ಯಾರು ಅಂತಲೂ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅವರು ದೇವಸ್ಥಾನದ ಜೀರ್ಣೋದ್ಧಾರಕ್ಕಂತೂ ತುಂಬಾ ಕಷ್ಟಪಟ್ಟು ನಿರ್ವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲರ ಥರ ಅಲ್ಲ ಅವರಂತೂ. ಹಾಗೆ ಇನ್ನೊಂದು ಸರಿ ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಕಷ್ಟಪಟ್ಟು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ಆ ಬೋರ್ಡಲ್ಲಿ ನೋಡಿದ್ರಲ್ಲ ನೀವು, ಯಾರಾನ ದಾನಿಗಳಿದ್ದರೆ ಆ ಕಲ್ಯಾಣಿ ಸೇವೆಗೆ ಎಲ್ಲ ನೀವು ದುಡ್ಡು ಕೊಟ್ಟು ಆ ದೇವರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ನಾನು ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಕಣ್ರಿ. ಅದ್ರ ಮೇಲೆ ನಂಬರ್ ಸಹ ಇದೆ, ಯಾರಾನ ದಾನಿಗಳಿದ್ದರೆ ಆರಾಮಾಗಿ ಕೊಡ್ಬೋದು ಕಣ್ರಿ. ಇಷ್ಟೇ ಅಷ್ಟೇ ಅನ್ನೋದೇನಿಲ್ಲ, ನಿಮ್ಮ ಶಕ್ತಿ ಅನುಸಾರವಾಗಿ ಎಷ್ಟಾದರೂ ಕೊಡ್ಬೋದು ಕಣ್ರಿ. ಅದರಲ್ಲೇನು ತಪ್ಪಿದೆ ಅಲ್ವಾ ದೇವ್ರ ಕೃಪೆಗೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಂತೂ ಅಲಂಕಾರ, ಶಂಕು ಚಕ್ರಗಳಿಂದ ಅಲಂಕಾರ ಮಾಡಿದ್ದಾರೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಆವರಣ ಇದಾಗಿರುತ್ತೆ. ನೋಡಿದ್ರಲ್ಲ ನಮ್ಮಪ್ಪ ಲಕ್ಷ್ಮೀ ನರಸಿಂಹಸ್ವಾಮಿನ ಎಲ್ಲರೂ ನೋಡಿ ಕಣ್ತುಂಬ್ಕೊಂಡಿದ್ದೀರಲ್ವ. ಅಷ್ಟೇ ಭಕ್ತಿ ಕೂಡ ಇದೆ, ಅಷ್ಟೇ ಸತ್ಯ ಕೂಡ ಐತೆ ಕಣ್ರಿ. ಈ ದೇವಸ್ಥಾನ ಅಂತೂ ಯಾರನ್ನ ನೋಡಿಲ್ಲ ಅಂದರೆ ಒಂದು ಸರಿ ದಯವಿಟ್ಟು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಶ್ರೀನಿವಾಸಪುರ ರೋಡಲ್ಲಿ ಇರೋ ಈ ಕದ್ರಿಪುರದಲ್ಲಿರೋ ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಆಗಿರುತ್ತೆ ಕಣ್ರಿ. ಒಂದು ಸರಿ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ತೀರ್ಥ ವಿನಿಯೋಗ ಮಾಡ್ತಿದ್ರು ಈ ಸ್ವಾಮಿಗಳಂತೂ. ಹಾಗೆ ನಾನು ಸಹ ತೀರ್ಥ ತಗೊಂಡು ಹಾಗೆ ಮುಂದೆ ಸಾಗದೆ. ಅಲ್ಲೇ ಇರೋ ಅಂತಹ ನವಗ್ರಹಗಳು ಇದಾಗಿರುತ್ತೆ ಕಣ್ರಿ. ದೇವಸ್ಥಾನ ಆವರಣ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬಾ ಶಕ್ತಿಯುತ ದೇವಸ್ಥಾನ ಅಂತ ಮತ್ತೆ ಹೇಳುತ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ, ಅಷ್ಟೇ ಶಕ್ತಿಯುತ ದೇವಸ್ಥಾನ ಆಗಿರುತ್ತೆ ಕಣ್ರಿ. ಹಾಗೆ ಈ ನವಗ್ರಹಗಳ ನಂತರ ಇಲ್ಲಿ ನೋಡಿ, ಅಲ್ಲೇ ಆವರಣದಲ್ಲಿ ನಮ್ಮ ಲಕ್ಷ್ಮೀ ಅಮ್ಮನವರು ಇದ್ದಾರೆ. ಆ ದೇವಸ್ಥಾನದಲ್ಲಿ ಕುಂಭಗಳನ್ನು ಇಟ್ಟು ಅಲಂಕಾರ, ಹಾಗೆ ಹೋಮ ಹವನ ಪೂಜೆ ಎಲ್ಲ ಮಾಡಿದ್ರು. ಜಾತ್ರೆ ಅಂದಮೇಲೆ ನಾವು ಜಾತ್ರೆ ದಿವಸ ಹೋಗಿರ್ತೀವಿ, ಆದರೆ ಅದರದ್ದು ಪೂಜಾ ಸಿದ್ಧತೆಗಳೆಲ್ಲ 3-4 ದಿವಸಗಳ ಹಿಂದಿನಿಂದ ಶುರುವಾಗಿರುತ್ತೆ. ನೋಡ್ತಾ ಇರ್ಬೋದು ಹೋಮ ಮಾಡಿರೋದು ಇಲ್ಲಿ ನಿಮ್ಗೆ ಕಾಣ್ತಾ ಇದೆ. ಹೋಮ ಹವನ ಪೂಜೆಗಳಾಗಿರ್ಬೋದು, ಕಲ್ಯಾಣೋತ್ಸವಗಳು ಎಲ್ಲ 1 ವಾರ ನಡೆಯುತ್ತೆ ಅಂತಲೇ ಹೇಳ್ಬೋದು. ಜಾತ್ರೆ ಸಮಾರಂಭ ಅಂತೂ ನಾವಂತೂ ಜಾತ್ರೆ ದಿವಸ ಹೋಗಿ ಬರ್ತೀವಿ, ಅದರ ಮುಂಚಿಂದ ಶುರುವಾಗಿರುತ್ತೆ, ನಂತರನೂ ಶುರುವಾಗುತ್ತೆ. ಹಾಗೆ ನೋಡಿ ಲಕ್ಷ್ಮೀ ಅಮ್ಮನವರ ದೇವಸ್ಥಾನ ಪಕ್ಕದಲ್ಲಿ ಇರೋ ಮೆರವಣಿಗೆ ದೇವರು ಉತ್ಸವ ಮೂರ್ತಿ ಆಗಿರ್ತಾರೆ. ಹಾಗೆ ಅದೇ ದೇವಸ್ಥಾನದಲ್ಲಿ ಇರೋ ಈ ದೇವರು ಕೂಡ, ಅಲ್ಲಿರುವಂಥ ದೇವಸ್ಥಾನದಲ್ಲಿರೋ ದೇವರು ಕೂಡ ಇವರಾಗಿರ್ತಾರೆ ಕಣ್ರಿ. ಹಾಗೆ ನಮ್ಮ ತಾಯಿ ಮಹಾಲಕ್ಷ್ಮಿ ತಾಯಿನ ಎಲ್ಲರೂ ಒಂದು ಸರಿ ನೋಡಿ ಕಣ್ ತುಂಬ್ಕೊಳ್ಳಿ, ಮನಸ್ಸು ತುಂಬ್ಕೊಳ್ಳಿ. ದೇವಸ್ಥಾನದ ಆವರಣ ಇದಾಗಿರುತ್ತೆ. ಮಹಾಲಕ್ಷ್ಮಿ ಅಮ್ಮ ತಾಯಿ ನಮ್ಮಮ್ಮ ಎಲ್ಲರ ಮನೆಗೂ ಬಂದು ತಾಯಿ ಆಶೀರ್ವಾದ ಮಾಡಲಿ ಅಂತ ನಮ್ಮ ವಿಡಿಯೋ ಮೂಲಕ ತಿಳಿಸ್ತೀನಿ. ಕಂಬದ ಶ್ರೀ ಮಹಾಲಕ್ಷ್ಮಿ ಅಮ್ಮ ಇವರಾಗಿರ್ತಾರೆ ಕಣ್ರಿ. ಎಲ್ಲರೂ ಮನಸ್ಪೂರ್ವಕವಾಗಿ ಒಂದು ಸರಿ ನಮಸ್ಕಾರ ಮಾಡಿಕೊಂಡು ಭಕ್ತಿಯಿಂದ ಬೇಡ್ಕೊಳ್ಳಿ. ನಮ್ಮಮ್ಮ ಲಕ್ಷ್ಮೀ ದೇವಿನ ನಮ್ಮನೆಗೆ ಬಾಮ್ಮ ಅಂತ ಕರೆಯೋಣ, ನಾವು ನೀವು ಎಲ್ಲರೂ ಸಹ ಅಲ್ವಾ. ಮತ್ತು ಅಮ್ಮ ಎಲ್ಲಿದ್ದು ಏನಾಗುತ್ತೆ, ಏನೂ ಆಗಲ್ಲ. ನಮ್ಮಮ್ಮ ಲಕ್ಷ್ಮೀ ದೇವಿ ಎಲ್ರಿಗೂ ಬೇಕೇ ಬೇಕು ಅಲ್ವಾ. ಮತ್ತು ಹಾಗೆ ದೇವಸ್ಥಾನದ ನಾನೇ ಆವಾಗಲೇ ಹೇಳಿದೆ ಅಷ್ಟಿಷ್ಟೆಲ್ಲ ಕಷ್ಟಪಟ್ಟಿರೋದು ಅಂತ. ನೋಡಿ ಇವರು ಬಿಂದು ಮಾಧವರಾವ್ ಅಂತ ಸ್ವಾಮಿಗಳು ಈ ದೇವಸ್ಥಾನ ಜೀರ್ಣೋದ್ಧಾರ ಅದಕ್ಕೆ ಕಷ್ಟಪಟ್ಟಿರೋ ಅಂತ ನಮ್ಮ ಬಿಂದು ಮಾಧವರಾವ್ ಪ್ರಧಾನ ಅರ್ಚಕರು ಇವರಾಗಿರ್ತಾರೆ. ದೇವ್ರ ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನೋ ಗಾದೆ ಮಾತೇ ಇದೆ. ಆದರೆ ನಮ್ಮ ಈ ಬಿಂದು ಸ್ವಾಮಿ ದೃಷ್ಟಿಯಲ್ಲಿ ದೇವ್ರಿಗಿಂತ ಮುಂಚೆನೇ ವರ ಕೊಡ್ತಾರೆ ಅನ್ನೋದರಲ್ಲಿ 2 ಮಾತಿಲ್ಲ. ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಪುಷ್ಕರಣಿ ಫೋಟೋ. ಯಾರನ್ನ ದಾನಿಗಳಿದ್ರೆ ದಾನ ಮಾಡ್ಬೋದು. ಹಾಗೆ ಅಲ್ಲೇ ಹರಿಕತೆ ಸಹಿತ ನಡೀತಾ ಇತ್ತು, ನೀವೇ ನೋಡಿ.
ನೋಡಿದ್ರಲ್ಲ ಹರಿಕತೆ ಮಾಡಿದ್ದ ಆ ತಾಯಿ ನಮ್ಮಮ್ಮಗೆ ನಮ್ಮ ಕಡೆಯಿಂದ ಒಂದು ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ದೇವಸ್ಥಾನದ ಆವರಣ ಅಂದರೆ ಆಚೆ ಇರುವಂತಹ ಧ್ವಜಸ್ತಂಭ ಇದಾಗಿರುತ್ತೆ ಕಣ್ರಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಆವರಣನೇ ಅಷ್ಟೇ ಅಲ್ಲ, ನಮ್ಮಪ್ಪ ಲಕ್ಷ್ಮೀ ನರಸಿಂಹನ ಕೃಪೆ ಕೂಡ ತುಂಬಾ ಇದೆ. ಯಾರನ್ನ ವಿಸಿಟ್ ಮಾಡಿಲ್ಲ ಅಂದರೆ ಒಂದು ಸರಿ ವಿಸಿಟ್ ಮಾಡಿ. ಜಾತ್ರೆ ಅಂದಮೇಲೆ ಅಂಗಡಿ ಮುಂಗಟ್ಟುಗಳು ಇರೋದೆಲ್ಲ ಸಹಜನೇ. ಯಾವತ್ತಿನಂತೆ ಎಂದಿನಂತೆ ಇಲ್ಲಿ ಜಾತ್ರೆ ನಡೆದಿತ್ತು, ಪ್ರತಿ ವರ್ಷವೂ ನಡೆಯುತ್ತೆ. ಆ ಪ್ರತಿ ವರ್ಷದಕ್ಕಿಂತ ಈ ಸರಿ ಅಂತೂ ಇನ್ನೂ ವಿಜೃಂಭಣೆಯಿಂದ ಜಾತ್ರೆ ನಡೆದಿತ್ತು ಅಂತಲೇ ಹೇಳ್ಬೋದು. ಮುಳಬಾಗಿಲಿಗೆ 2 ಕಿಲೋಮೀಟ್ರು ಹತ್ತತ್ರ ಇರುತ್ತೆ, ನಿಯರ್ 1.5 ಕಿಲೋಮೀಟ್ರ್ ಆಗ್ಬೋದು ಕಣ್ರಿ. ಶ್ರೀನಿವಾಸಪುರ ರೋಡು ಆಗಿರುತ್ತೆ ಕಣ್ರಿ, ಕದ್ರಿಪುರ ಅಂತ ಈ ಊರ ಹೆಸರು. ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ನೋಡ್ತಾ ಇದ್ದೀರಲ್ಲ. ಪುರಿ, ಈ ಮಿಕ್ಸ್ಚರು ಇವೆಲ್ಲ ಇರೋದು ಸಹಜನೇ. ಅಂಗಡಿ ಮುಂಗಟ್ಟುಗಳಾಗಿರ್ಬೋದು ಎಲ್ಲ ಇರ್ತವೆ. ಆದರೆ ಅಷ್ಟು ದೊಡ್ಡದಾಗಿ ಅಂಗಡಿ ಮುಂಗಟ್ಟಿಲ್ಲ ಅಂದರೂ ಸ್ವಲ್ಪ ಆದರೂ ಇರುತ್ತೆ ಈ ಜಾತ್ರೆಯಲ್ಲಿ. ಯಾವಾಗ್ಲೂ ಈ ಕದ್ರಿ ಹುಣ್ಣಿಮೆಯಲ್ಲಿ ಇಲ್ಲಿ ಜಾತ್ರೆ ನಡೆಯೋದು ವಿಶೇಷ ಆಗಿರುತ್ತೆ ಕಣ್ರಿ. ಯಾರನ್ನು ವಿಸಿಟ್ ಮಾಡಿಲ್ಲ ಅಂದರೆ ಒಂದು ಸರಿ ವಿಸಿಟ್ ಮಾಡಿ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ ದಯವಿಟ್ಟು. ನೋಡ್ತಾ ಇದ್ದೀರಲ್ಲ ಯಾವ್ಯಾವ ರೀತಿಯಲ್ಲಿ ಇದೆ ಅಂಗಡಿ ಮುಂಗಟ್ಟುಗಳಂತೂ. ಪ್ರತಿಯೊಂದು ವಸ್ತುನೂ ಜಾತ್ರೆ ಅಂದಮೇಲೆ ಎಲ್ಲ ಥರ ಸಿಗುತ್ತೆ. ಪ್ರಸಾದ ವಿನಿಯೋಗ ಸಹ ದಾನಿಗಳು ಮಾಡಿದರು ಅಂತ ಹೇಳ್ಬೋದು. ಬೇರೆ ಬೇರೆಯವರು ಹರಕೆ ಮಾಡ್ಕೊಂಡಿರ್ತಾರೆ ನೋಡಿ, ಅವರು ಊರುಗಳಿಂದ ಬಂದು ಇಲ್ಲಿ ಈ ರೀತಿ ಪ್ರಸಾದ ಕೂಡ ವಿನಿಯೋಗ ಮಾಡ್ತಾರೆ ಈ ಜಾತ್ರೆ ಸಮಯದಲ್ಲಿ. ನೋಡಿ, ಎಲ್ಲ ಪೂಜೆ ಸಾಮಾನಿಂದ ಹಿಡ್ಕೊಂಡು ಬಳೆ ಸರ ಆಗಿರ್ಬೋದು ಅಥವಾ ಮನೆ ಬಳಕೆಯ ವಸ್ತುಗಳಾಗಿರ್ಬೋದು, ಪ್ರತಿಯೊಂದು ಜಾತ್ರೆ ಅಂದಮೇಲೆ ಸಿಕ್ಕೇ ಸಿಗುತ್ತೆ. ಹಾಗೆ ನಮ್ಮ ಕದ್ರಿಪುರ ಜಾತ್ರೆಯಲ್ಲೂ ಸಹ ಇತ್ತು ಅಂತ ಹೇಳ್ಬೋದು ಕಣ್ರಿ. ಇದಾಗಿತ್ತು ಇವತ್ತಿನ ವಿಶೇಷ ಕದ್ರಿ ಹುಣ್ಣಿಮೆಯ ಕದ್ರಿಪುರದ ನಮ್ಮ ಕಂಬದ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವಸ್ಥಾನದ ತೇರು ಹಾಗೆ ಜಾತ್ರೆ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.